ಪ್ರಣಿ, ನಮ್ಮ ಕಾಲೇಜಲ್ಲಿ ಡಿಗ್ರಿ ಕ್ಲಾಸಲ್ಲಿ ಲೈಬ್ರರಿಯನ್ ಕಾಲೇಜಲ್ಲರೂ ಸುಮ್ಮನೆ ನನ್ನ ಜೊತೆ ಮಾತಾಡ್ಬೇಡ. ಹೇ, ಏನು ಹೇಳ್ತಿದ್ಯಾ? ಸುಮ್ಮನೆ ಅರ್ಥ ಆಗಲ್ವಾ ನಿನಗೆ? ಪ್ರಣಿ, ಏನಾಯ್ತಮ್ಮ? ಅಪ್ಪ ಏನಾದರೂ ಅಂದ್ರ? ಹೋಮ್ವರ್ಕ್ ಮಾಡಿಲ್ವಾ? ರೆಕಾರ್ಡ್ ಏನಾದರೂ ಬರಿಬೇಕಿತ್ತಾ? ಕೊಡು, ನಾನು ಬರ್ಕೊಡ್ತೀನಿ. ಬರೆಯೋದು ಬಿಟ್ಟು ತುಂಬ ವರ್ಷಗಳೇ ಆಗೋಯ್ತು. ಮನೇಲಿ ನಿಮ್ಮಪ್ಪಂಗೆ ರೇಷನ್ ತರೋದಕ್ಕೆ ಚೀಟಿ ಬರ್ಕೊಡ್ತಾ ಇದ್ದೆ ಅಷ್ಟೇ. ಅದರಲ್ಲಿ ಶೇಂಗಾ ಬೀಜ, ಸಾಸಿವೆ, ಜೀರಿಗೆ ಇಷ್ಟೇ, ಬೇರೆ ಏನೂ ಬರಿತಾ ಇರಲಿಲ್ಲ. ಇದು ಬಿಟ್ಟು ಬೇರೆ ಪದಗಳಿವೆ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು ನನಗೆ. ಅದಕ್ಕೆ ಅಮ್ಮ ಸಾಕು, ನಿಲ್ಸು. ನೋಡು, ನೀ ನನ್ನ ಜೊತೆ ಈ ಥರ ಕಾಲೇಜ್ ಕ್ಯಾಂಪಸಲ್ಲಿ ಹಲ್ಲಿ ಕಿಸ್ಕೊಂಡು ಓಡಾಡ್ಬೇಡ. ಅಲ್ಲ, ನೋಡಿದವ್ರು ಏನು ಅನ್ಕೋತಾರೆ? ನೀ ನನ್ನ ಜೊತೆ ಬರಲೇಬೇಡ. ನಾನು ಇಲ್ಲಿದ್ರೆ ನೀನು ಅಷ್ಟು ದೂರದಲ್ಲಿರಬೇಕು. ನನ್ನ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಯಾವಾಗಲೂ ಪ್ರಣಿ ಏನು ಗೊತ್ತೇನೆ, ಅವಳು ಹಂಗನ್ಲು ಅವಳು ಹಿಂಗನ್ಲು ಅಂತ ನನ್ನ ಫ್ರೆಂಡ್ಸ್ ಹತ್ರ ಬಂದು ಮಾತಾಡ್ಬೇಡ. ಅವ್ರನ್ನ ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ನನಗೆ ಅಸಹ್ಯ ಅನ್ಸತ್ತೆ. ಪ್ಲೀಸ್ ಬಿಟ್ಬಿಡು ನನ್ನ. ಹಾಯ್ ಪ್ರಣಿ, ಏನಿವತ್ತು ನಿಮ್ಮ ಅಮ್ಮನ ಬಿಟ್ಟು ಬಂದಿದ್ಯಾ? ಬುದ್ಧಿವಂತೆ ಆಗಿದ್ದಾಳೆ ಅದಕ್ಕೆ. ಪ್ರಣಿ, ನನಗೆ ನಿಮ್ಮ ಅಮ್ಮನ ಮೇಲೆ ಯಾವ ಥರನೂ ಬೇಜಾರಿಲ್ಲ ಕಣೆ. ಅವ್ರು ತುಂಬ ಒಳ್ಳೆಯವರು. ಆದರೆ ಅವ್ರು ನಿನ್ನ ತಾಯಿ ಆಗಿದ್ರೆ ಮಾತ್ರ ಒಳ್ಳೆಯದು. ನಮ್ಮ ಫ್ರೆಂಡ್ಸ್ ಹತ್ರ ಬಂದರೆ ಅದು ಚೆನ್ನಾಗಿರಲ್ಲ. ಇವಾಗ ನೀನು ಅವ್ರ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ ನೋಡು, ಇದು ಚೆನ್ನಾಗಿರೋದು. ಇನ್ಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ ಬಿಡು. ಅಪ್ಪ ಅಮ್ಮನ ಹತ್ರ ಬಿಟ್ಕೊಂಡ್ರೆ ಬಂದು ತಲೆ ಮೇಲೆ ಕುತ್ಕೊತಾರೆ. ಅದಕ್ಕೆ ನಾನು ದೂರ ಇಟ್ಟಿದ್ದೀನಿ. ಅವ್ರು ನನ್ನ ಹತ್ರ ಮಾತಾಡಬೇಕು ಅಂದರೆ ಅರ್ಧ ಗಂಟೆ ಯೋಚನೆ ಮಾಡಿ ಮಾತಾಡ್ತಾರೆ. ನೋಡು ಪ್ರಣಿ, ನಿನಗೆ ಫ್ರೆಂಡಾಗೊಂದು ಮಾತು ಹೇಳ್ತೀನಿ. ಇನ್ನೂ ಟೈಮ್ ಮುಗ್ದಿಲ್ಲ. ಇವಾಗ ತಾನೇ ಕಾಲೇಜಿಗೆ ಸೇರ್ಕೊಂಡಿದ್ದಾರೆ ಅಲ್ವಾ, ಬೇರೆ ಕಾಲೇಜಿಗೆ ಸೇರ್ಕೊಳ್ಳೋಕೆ ಹೇಳು. ನೀನಿರೋ ಕಾಲೇಜಿಗೆ ನಿಮ್ಮಮ್ಮ ಬಂದರೆ ಆಕ್ವರ್ಡ ಇರುತ್ತೆ ಕಣೆ. ಇಲ್ಲ, ನೀನೇ ಬೇರೆ ಕಾಲೇಜಿಗೆ ಸೇರ್ಕೋ, ಸರಿ ಹೋಗುತ್ತೆ. ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೆಂಗೆ ಬೇರೆ ಕಾಲೇಜಿಗೆ ಹೋಗಲಿ? ಹಾಗಿದ್ರೆ ನಿಮ್ಮಮ್ಮನ ಕಾಲೇಜಿಂದ ಬಿಡಿಸು. ಗಿರಿಜಾ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಯಾಕೆ ಡಲ್ ಆಗಿದೆಯಾ? ಇಲ್ಲ, ಹಾಗೇನಿಲ್ಲ. ದಿನಕ್ಕೆ 100 ಜನ ಸ್ಟೂಡೆಂಟ್ಗಳನ್ನ ನೋಡ್ತೀನಿ ನಾನು. ನನಗೆ ಗೊತ್ತಾಗಲ್ವಾ? ಅದು ಮನೆ ನೆನಪಾಗ್ತಿತ್ತು, ಯೋಚನೆ ಮಾಡ್ತಾ ಹಾಗೆ ನಿಂತ್ಬಿಟ್ಟೆ. ಹೌದಾ? ನಿಜಾನಾ? ಹ್ಞೂ ಮೇಡಮ್, ಅಷ್ಟೇ. ಗಿರಿಜಾ, ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊಳಮ್ಮ. ಹೇಳ್ಕೊಂಡಲ್ಲ ಸರ್. ಆ್ಯಕ್ಚುಲಿ ಗಿರಿದು ಒಂದು ಅಸೈನ್ಮೆಂಟ್ ಇತ್ತು, ಅದನ್ನು ಒಂದು ಫೈಲ್ಗೆ ಹಾಕಿ ಇಟ್ಟಿದ್ದೆ. ಬೈ ಮಿಸ್ಟೇಕ್ ಆ ಫೈಲು ಇಲ್ಲಿಗೆ ಬಂದಿದೆ. ಇಲ್ಲಿಗೆ ಬರಬೇಕಾಗಿರೋ ಫೈಲು ಕಾಲೇಜ್ಗೆ ಹೋಗಿದೆ. ಇಷ್ಟೇ ಸರ್ ಆಗಿರೋದು. ಇದು ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲ. ನಿಜವಾಗ್ಲೂ ಸಮಸ್ಯೆ ಅಲ್ವಾ? ಹೇಳ್ಕೊಳ್ಳೋಂಥ ಸಮಸ್ಯೆ ಏನೂ ಇಲ್ಲ ಮೇಡಮ್. ಕೆಲವೊಂದು ಸಮಸ್ಯೆಗಳನ್ನ ಹೇಳ್ಕೊಳಕ್ಕಾಗಲ್ಲ. ನಾನು ಯಾರ ಹತ್ರ ಹೇಳ್ಕೊಳ್ಳಯ್ಯ? ಇನ್ನು ಅರ್ಧ ಗಂಟೆ ಮೇಹ್ತಾ ಸರ್ ಬರ್ತಾ ಇದ್ದಾರೆ. ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಇಷ್ಟೊಂದು ದೊಡ್ಡ ಸಮಸ್ಯೆ ಆಗಿದೆ, ಸಮಸ್ಯೆನೇ ಆಗಿಲ್ಲ ಅನ್ನೋ ಥರ ಕೂಲ ನಿಂತಿದೆಯಲ್ಲಯ್ಯ. ತುಂಬ ದೊಡ್ಡ ಸಮಸ್ಯೆ ಏನೂ ಇಲ್ಲ ಮೇಡಮ್. ಸಮಸ್ಯೆ ನೋಡೋರ್ ಕಣ್ಣಿಗೆ ದೊಡ್ಡದಾಗಿ ಕಾಣಲ್ಲ, ಆದರೆ ಅನುಭವಿಸೋ ಮನಸ್ಸಿಗೆ ಮಾತ್ರ ದೊಡ್ಡದಾಗಿರುತ್ತೆ. ನಿಮಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಸರ್, ನನಗಲ್ಲ. 5 ನಿಮಿಷ ಟೈಮ್ ಕೊಡಿ ಸರ್, ಹಿಂಗೋಗಿ ಇಸ್ಕೊಂಬಂದ್ಬಿಡ್ತೀನಿ. 5 ನಿಮಿಷದ ಬೆಲೆ ಗೊತ್ತಿದೆಯೇನೆ ನಿನಗೆ? 5 ನಿಮಿಷದ ಬೆಲೆ ಇಂಡಿಯಾದಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ. ಥೈಲ್ಯಾಂಡಲ್ಲಿ 5 ನಿಮಿಷಕ್ಕೆ $150 ಕೊಟ್ಟಿದ್ದೀನಿ. ಸರ್, ಯಾವುದಕ್ಕೆ ಇನ್ಯಾವುದನ್ನೋ ಹೇಳ್ತಾ ಇದ್ದೀರಲ್ಲ ಸರ್ ನೀವು. ನೀವು ತುಂಬ ದೊಡ್ಡವರು. ನೀವಿಷ್ಟೆಲ್ಲ ಹೇಳ್ತಿದ್ದೀರಾ ಅಂದರೆ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಅದು ಮೇಡಮ್, ಈ ಕಾಲೇಜು ನನ್ನ ವಯಸ್ಸಿಗೆ ತುಂಬ ಚಿಕ್ಕದು ಅನಿಸ್ತಾ ಇದೆ. ಗಿರಿಜಾ, ಶಿಕ್ಷಣ ಸಂಸ್ಥೆಗಳು ಯಾವತ್ತೂ ಯಾರ ಮುಂದೇನೂ ಚಿಕ್ಕದಾಗೋದಿಲ್ಲ, ಅನ್ಸ್ಕೊಳ್ಳೋದು ಇಲ್ಲ. ಯಾಕೆ ಗೊತ್ತಾ? ಇಲ್ಲಿ ಆ ತಾಯಿ ಶಾರದೆ ನೆಲೆಸಿರ್ತಾಳೆ. ವಿದ್ಯೆಗೆ ಅಧಿದೇವತೆ ಅವಳು. ಅವಳ ಮುಂದೆ ನಮ್ಮ ವಯಸ್ಸು, ಇನ್ನೊಬ್ಬರ ಅನುಭವ ಯಾವುದು ನಡೆಯೋದಿಲ್ಲ. ಅದಕ್ಕೆ ಹೇಳೋದು, ಶಾಲೆಗಳಲ್ಲಿ ಹಾಕಿರ್ತಾರೆ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ. ಇಲ್ಲಿ ಎಲ್ಲರೂ ಒಂದೇನೆ. ಇಲ್ಲಿ ಜಾತಿ, ಮತ, ಬಣ್ಣ, ಅಂತಸ್ತು
ಅಷ್ಟೇ ಅಲ್ಲ, ವಯಸ್ಸಿನ ಭೇದ ಕೂಡ ಇಲ್ಲ. ವಯಸ್ಸು ಆಮೆಗೂ ಆಗುತ್ತೆ, ಆನೆಗೂ ಆಗುತ್ತೆ. ವಯಸ್ಸು ಅಂತ ಹಿಡ್ಕೊಂಡು ಹೋದ್ರೆ ಚಿಪ್ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ. ಹೆಂಡತಿ ಅಸೈನ್ಮೆಂಟ್ ಅಂತ ಬಂದಿದ್ದಾನೆ, ನಾನ್ ಸೆನ್ಸ್. ಸರ್ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಸರ್. ನನ್ನ ಹೆಂಡತಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. 2 ಮಕ್ಳ ತಾಯಿ ಮೇಡಮ್ ನಾನು. ಬೆಳಗ್ಗೆ ಬೇಗ ಎದ್ಯಾ, ದೇವ್ರ ಪೂಜೆ ಮಾಡಿದ್ಯಾ, ಗಂಡಂಗೆ ಮಕ್ಕಳಿಗೆ ತಿಂಡಿ ಮಾಡಿಕೊಟ್ಯಾ, ಅವ್ರನ್ನ ಕಳಿಸ್ಕೊಟ್ಮೇಲೆ ಮನೆ ಕೆಲಸ ಎಲ್ಲ ಮಾಡಿದ್ಯಾ, ಮತ್ತೆ ರಾತ್ರಿ ಅಡುಗೆ ಮಾಡಿದ್ಯಾ, ಮಲ್ಕೊಂಡ್ಯಾ, ಅಷ್ಟೇ. ಬೆಳಗ್ಗೆ ಎದ್ದೇಳು ಮತ್ತೆ ಅದೇ. ಇಷ್ಟೇ ಸರ್ ಅವಳ ಪ್ರಪಂಚ ಇದ್ದಿದ್ದು. ಆದರೆ ನಾನು ಆ ಪ್ರಪಂಚನೂ ದಾಟಿ ನನ್ನಿಂದನೂ ಓದಕ್ಕೆ ಸಾಧ್ಯ, ನಾನು ಆಸೆ ಪಟ್ಟ ಹಾಗೆ ಡಿಗ್ರಿ ತಗೊಳ್ತೀನಿ ಅಂತ ಗುರಿ ಇಟ್ಕೊಂಡಿದ್ದಾಳೆ. ಅದೇ ನನ್ನ ತಪ್ಪು. ನನ್ನ ಗಂಡ ದೇವ್ರಂತ ಮನುಷ್ಯ, ನನ್ನ ಮಾವ ಅಂತೂ ದೇವ್ರೆ. ಯಾಕಮ್ಮ ಹೋಗ್ತೀಯಾ, ಈಗಿದೆಲ್ಲ ನಿನಗೆ ಬೇಕಾ ಅಂತ ಕೇಳೋ ಅಧಿಕಾರ ಅವ್ರಿಗಿದ್ರು ಒಂದು ಮಾತು ಅವ್ರು ಕೇಳಲಿಲ್ಲ. ಕೇಳಿದ್ದು ನನ್ನ ಮಗಳು ಮೇಡಮ್. ಅವಳಿಗೆ ನನ್ನ ಜೊತೆ ಬಂದರೆ ಮುಜುಗರ ಆಗುತ್ತಂತೆ. ನಾನು ಅವಳ ಜೊತೆ ಹೆಜ್ಜೆನೇ ಹಾಕ್ಬಾರ್ದಂತೆ. ಅವಳ ಫ್ರೆಂಡ್ಸ್ ಎಲ್ಲ ಅವಳನ್ನ ಆಡ್ಕೋತಾರಂತೆ. ಆಡ್ಕೊಳ್ಳೋರ್ಗೇನು ಸರ್, ಆಡ್ಕೋತಾನೆ ಇರ್ತಾರೆ. ಆದರೆ ನನ್ನ ಮಕ್ಕಳಿದಾರಲ್ಲ ಸರ್, ಚಿನ್ನದಂತವ್ರು. ಅಮ್ಮ ಓದ್ಲಿ ಅಂತ ಜೊತೆಗೆ ನಿಂತಿದ್ದಾರೆ. ಅದರಲ್ಲೂ ನನ್ನ ಮಗಳಂತೂ ಅಮ್ಮನಿಗೆ ಡಿಗ್ರಿ ಕೊಡಿಸ್ತೀನಿ ಅಂತ ಪಣ ತೊಟ್ಟಿದ್ದಾಳೆ. ಆದರೆ ಈಗ ಇದ್ದಿದ್ದು ಉತ್ಸಾಹ ಎಲ್ಲ ಕುಗ್ಗೋಯ್ತು. ಸಾಕು ಮೇಡಮ್, ನನಗೆ ಓದಬೇಕು ಅನ್ನೋ ಆಸೆ ಇತ್ತು, ಅದಕ್ಕೆ ಬಂದೆ. ಆದರೆ ನನ್ನ ಆಸೆಯಿಂದ ನನ್ನ ಸಂಸಾರಕ್ಕೆ ತೊಂದರೆ ಆಗ್ತಿದೆ. ಯಾರು ಮಾಡದಿರೋ ಸಾಧನೆ ನೀನು ಹೆಂಡತಿ ಮಾಡ್ತಾ ಇಲ್ಲ. ನೀನು ಬುದ್ಧಿವಂತ ಆದ್ರೆ ನಿನ್ನ ಹೆಂಡತಿ ಓದೋದನ್ನ ನಿಲ್ಸೋ. ಈಗ ನೀನು ಮೆಹ್ತಾ ಕಂಪ್ನಿಗೆ ಹೋಗಿ. ಸಾಕು ಸರ್, ಸಾಕು. ನನ್ನ ಹೆಂಡತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನಂತೂ ಚೆನ್ನಾಗಿ ಓದಲಿಲ್ಲ, ಅದಕ್ಕೆ ನಿಮ್ಮಂಥವ್ರ ಹತ್ರ ಜೀತಿಕ್ಕಿದ್ದೀನಿ. ಅಟ್ಲೀಸ್ಟ್ ಅವಳಾದರೂ ಚೆನ್ನಾಗಿ ಓದಲಿ ಸರ್. ಅವಳಿಗೆ ಓದಿನ ಬಗ್ಗೆ ಆಸೆನೂ ಇದೆ, ಆಸಕ್ತಿನೂ ಇದೆ. ಅವಳು ಓದಿಗೋಸ್ಕರ ಬೇಕಾದರೆ ಈ ಕೆಲಸನೇ ಬಿಟ್ಬಿಡ್ತೀನಿ. ಆದರೆ ಅವಳನ್ನು ಮಾತ್ರ ಓದೋದ್ರಿಂದ ಬಿಡಿಸೋದಿಲ್ಲ. ನನ್ನ ಸಂಸಾರಕ್ಕೆ ತೊಂದರೆ ಕೊಡುವಂಥ ಓದು ನನಗೆ ಬೇಡ ಮೇಡಮ್. ನಾನು ಮೊದಲು ಗೃಹಿಣಿ, ಆಮೇಲೆ ಸ್ಟೂಡೆಂಟ್. ಗೃಹಿಣಿ ಅನ್ನೋ ಪದವಿಗೆ ಈ ಸ್ಟೂಡೆಂಟ್ ಅನ್ನೋ ಪದವಿ ಅಡ್ಡ ಬರುತ್ತೆ ಅನ್ನೋದಾದರೆ ನನಗೆ ಓದೇ ಬೇಡ. ನಾನು ನನ್ನ ಮಕ್ಕಳ ಜೊತೆ ಇರಬೇಕು, ಅವ್ರ ಜೊತೆ ನಗ್ತಾ ಮಾತಾಡಬೇಕು. ಓದಕ್ಕೆ ಹತ್ರ ಆಗ್ತಾ ಆಗ್ತಾ ನನ್ನ ಸಂಸಾರದಿಂದ ನಾನು ದೂರ ಆಗ್ತಿದ್ದೀನೇನೋ ಅನ್ನೋ ಭಯ ಕಾಡ್ತಿದೆ ನನಗೆ. ನನ್ನ ಗಂಡಂಗೆ, ನನ್ನ ಮಕ್ಕಳಿಗೆ, ನನ್ನ ಮಾವಂಗೆ ತೊಂದರೆ ಕೊಡ್ತಾ ಇರೋದಕ್ಕೆ ನನಗೆ ಆಗಲ್ಲ. ನನಗೆ ಓದೇ ಬೇಡ ಮೇಡಮ್. ಗಿರಿಗೆ ಮೊದಲು ಈ ಅಸೈನ್ಮೆಂಟ್ ಕೊಡ್ಬೇಕು ಸರ್. ಅದಾದ್ಮೇಲೆ ನಾನು ಬೇರೆ ಏನೇ ಕೆಲಸ ಇದ್ರೂ ನೋಡೋದು. ದಯವಿಟ್ಟು ಕ್ಷಮಿಸಿ. ಶಿವಪ್ರಸಾದ್, ಪ್ರಣಿ, ನಾನು ನಿನ್ಗೊಂದು ಗುಡ್ ನ್ಯೂಸ್ ಹೇಳಬೇಕು. ನಾನು ನಿನ್ಗೊಂದು ಬ್ಯಾಡ್ ನ್ಯೂಸ್ ಹೇಳಬೇಕು. ಬ್ಯಾಡ್ ನ್ಯೂಸಾ? ಏನೇ ಅದು? ಮನೆಯಿಂದ ನನಗೇನು ಫೋನ್ ಬರಲಿಲ್ವಲ್ಲ? ಮನೇದಲ್ಲಮ್ಮ, ಕಾಲೇಜ್ದು. ಕಾಲೇಜ್ದಾ? ನೀನೇನೋ ಹೇಳ್ಬಿಡ್ತೀಯ ಅಂತ ಗಾಬರಿ ಆಗ್ಬಿಟ್ಟೆ ನಾನು. ನಾನು ಹೇಳೋ ಗುಡ್ ನ್ಯೂಸ್ ಕೇಳು ಮೊದಲು. ನಾನಿನ್ನು ಮುಂದೆ ಕಾಲೇಜ್. ಅಮ್ಮ ಸಾಕು, ನನಗೆ ನೀನು ಹೇಳೋದನ್ನೆಲ್ಲ ಕೇಳ್ಕೊಂಡು ಕೂರೋ ಇಂಟ್ರೆಸ್ಟ್ ಇಲ್ಲ. ಫಸ್ಟ್ ನಾನು ಹೇಳೋದನ್ನ ಕೇಳು. ನೀನು ಇನ್ನು ಮುಂದೆ ಕಾಲೇಜಿಗೆ ಬರಬಾರ್ದು. ಅಕಸ್ಮಾತ್ ನೀನು ಬಂದರೆ ನಾನು ಕಾಲೇಜ್ ಬಿಟ್ಟು ಮನೇಲಿ ಇರ್ತೀನಿ. ಪ್ರಣಿ, ಹಾಗೆಲ್ಲ ಮಾತಾಡಬಾರ್ದು ಕಣೆ. ಯಾಕೆ ಮಾತಾಡಬಾರ್ದಮ್ಮ? ನನಗೆ ಬೇಕಾಗಿರೋದು ನಮ್ಮಮ್ಮ, ಕಾಲೇಜ್ ಮೇಟ್ ಅಲ್ಲ. ನೀನು ನೋಡಿದ್ರೆ ಅಮ್ಮ ಆಗಿರೋ ಬದಲು ಕಾಲೇಜಿಗೆ ಬಂದು ಓದ್ತಿದ್ಯಾ, ಅದು ಬೆಳಗ್ಗೆ ನನ್ನ ಜೊತೆನೇ ಬರ್ತೀಯ. ನನಗೆ ಹಿಂಸೆ ಆಗತ್ತೆ ಅಂತ ಎಷ್ಟು ಸಲ ಹೇಳಿದ್ರು ನೀನು ಅರ್ಥನೇ ಮಾಡ್ಕೊಳ್ಳಲ್ವಲ್ಲ. ಕಾಲೇಜ್ ಬಗ್ಗೆ ಗುಡ್ ನ್ಯೂಸ್ ಅನ್ಕೊಂಡು ಬಂದಿದ್ಯಾ, ನಿನಗೆ ಏನು ಅನ್ಸಲ್ವಾ? ನಾನು ಸುಮ್ಮನೆ ಇರ್ತೀನಿ, ಅಪ್ಪ ಅಮ್ಮಂಗೆ ಎದುರುತ್ರ ಕೊಡಲ್ಲ ಅಂತ ನನ್ನ ಜೊತೆ ಹೇಗೆ ಬೇಕಾಗಿರ್ತೀರ ಅಲ್ಲ? ನನಗೂ ಫೀಲಿಂಗ್ಸ್ ಇದೆ. ಹೀಗೆಲ್ಲ ಮಾತಾಡಿದ್ರೆ ನಿಂಗೆ ಹರ್ಟ್ ಆಗ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ಆದರೆ ನೀನು ನಾನು ಕಾಲೇಜಿಗೆ ಬಂದರೆ ನನ್ನ ಮಗಳಿಗೆ ಏನೇನು ತೊಂದರೆ ಆಗ್ಬೋದು, ಅವಳಿಗೆ ಎಷ್ಟು ಮುಜುಗರ ಆಗತ್ತೆ ಅಂತ ಒಂದು ಸೆಕೆಂಡ್ ಅದು ಯೋಚನೆ ಮಾಡಿದ್ಯಾ? ಇಲ್ಲ, ನಿನಗೆ ನಂತರ ಓದಬೇಕು, ಹೊರಗಡೆ ಸುತ್ತಾಡಬೇಕು, ಈ ವಯಸ್ಸಲ್ಲೆಲ್ಲ ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತ ಬಿಲ್ಡಪ್ ಕೊಡಬೇಕು. ಅಷ್ಟೇ ತಾನೇ ನನಗೆ ಬೇಕಾಗಿರೋದು. ಪ್ರಣಯ್
ಯಾರ ಹತ್ರ ಏನು ಮಾತಾಡ್ತಾ ಇದೆಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಅವಳು ನಿನಗೆ ತಾಯಿ ಆಗೋಕ್ಕೂ ಮುಂಚೆ, ನನಗೆ ಹೆಂಡತಿ ಆಗೋಕ್ಕೂ ಮುಂಚೆ, ನಮ್ಮ ಮನೆ ಸೊಸೆ ಆಗೋಕ್ಕೂ ಮುಂಚೆ ಒಂದು ಹೆಣ್ಣು. ಯಾಕೆ ಅವಳಿಗೆ ಓದಕ್ಕೆ ಆಸೆ ಇರಲಿಲ್ವಾ? ನಿನಗಿಂತ ಜಾಸ್ತಿನೇ ಆಸೆ ಇತ್ತು. ಆದರೆ ಅವಳನ್ನ ತಡೆದಿದ್ದು ಮದುವೆ ಅನ್ನೋ ಬಂಧ. ಮದುವೆ ಆದ್ಮೇಲೆ ಓದ್ಬೋದಾಗಿತ್ತು. ನಾನು ಕೂಡ ಕೇಳಿದ್ದೆ. ಆಗ ಅವಳೇನು ಹೇಳಿದ್ದು ಗೊತ್ತಾ? ಭಗವಂತ ನಮಗೆ ಮುತ್ತಿನಂಥ ಮಗಳನ್ನ ಕೊಟ್ಟಿದ್ದಾನೆ, ಅವಳನ್ನ ಚೆನ್ನಾಗಿ ಓದ್ಸನ, ಅವಳ ಕನಸಲ್ಲಿ ನನ್ನ ಕನಸನ್ನ ನನಸು ಮಾಡ್ಕೋತೀನಿ ಅಂತ ಹೇಳಿದ್ಲು. ಆಗ ಅವಳು ಓದನ್ನ ತಡೆದಿದ್ದು ನೀನು. ಅವಳು ಓದಬೇಕು ಅಂತ ಮನ್ಸು ಮಾಡಿದಿದ್ರೆ ನಿನ್ನನ್ನು ಕೇರು ಮಾಡದೆ ಗೌರಿ ಕೈಗೋ ಅಪ್ಪನ ಕೈಗೋ ಕೊಟ್ಟು ಅವಳ ಪಾಡುಗಳು ಕಾಲೇಜ್ಗೆ ಹೋಗಿರೋಳು. ಆದರೆ ಅವಳು ಹಾಗೆ ಮಾಡಲಿಲ್ವೇ? ತನ್ನ ಮನೆ ತನ್ನ ಮಕ್ಕಳು ಅಂತ ಯೋಚನೆ ಮಾಡದಿರೋ ದಿನಾನೇ ಇಲ್ಲ. ನಿಮಗೆ ಒಳ್ಳೇದಾಗ್ಲಿ ಅಂತ ಹೋಗದಿರೋ ದೇವಸ್ಥಾನ ಇಲ್ಲ. ಪ್ರಣಿ, ಏನೇ ನಿಮ್ಮಪ್ಪ ಕ್ಯಾಂಪಸಲ್ಲಿ ಈ ರೀತಿ ಕಿರ್ಚಾಡ್ತಿದ್ದಾರೆ? ಇರಿ, ನಾನು ಮಾತಾಡ್ತಾ ಇದ್ದೀನಿ, ಕಿರ್ಚಾಡ್ತಾ ಇಲ್ಲ. ಏಯ್, ತಾಯಿ ಅಂತ ಬೇಡ, ಅಟ್ಲೀಸ್ಟ್ ಈ ತ್ಯಾಗಮೂರ್ತಿ ಜೀವಕ್ಕಾದ್ರೂ ಬೆಲೆ ಕೊಟ್ಟಿಯಾ ನೀನು? ನಿಮಗೆಲ್ಲ 4 ಜನ ಏನಂತಾರೆ, ಏನು ಅನ್ಕೋತಾರೆ ಅಂತ ಭಯ. ಆ 4 ಜನಕ್ಕೋಸ್ಕರ ಜೊತೆಲಿರೋ ಜೀವಕ್ಕೆ ನೋವು ಕೊಡ್ತೀರ. ಇದೇ ಕೊನೆ. ಇನ್ನೊಂದು ಸರಿ ನನ್ನ ಹೆಂಡತಿ ಬಗ್ಗೆ ಏನಾದರೂ ಮಾತಾಡಿದ್ರೆ ಮಗಳು ಅಂತನೂ ನೋಡಲ್ಲ, ಪರಿಣಾಮ ನೆಟ್ಟಿಗಿರಲ್ಲ. ತಾಯಿಗೆ ಗೌರವ ಕೊಡೋದನ್ನ ನೀನು ಬಿಟ್ರೆ ಮಗಳು ಅನ್ನೋ ಮಮಕಾರನ ನಾನು ಬಿಡಬೇಕಾಗತ್ತೆ. ನನಗೆ ನನ್ನ ಹೆಂಡತಿ ಮೊದಲು, ಆಮೇಲೆ ನೀನು. ಪ್ರಣಿ, ಯಾವ ಸಿನಿಮಾ ನೋಡ್ಕೊ ಬಂದಿದ್ದಾರೆ ನಿಮ್ಮಪ್ಪ? ಈ ಥರ ಎಮೋಷನ್ ಡೈಲಾಗ್ ಹೊಡಿತಿದ್ದಾರೆ. ಪ್ರಣಿ, ಇವ್ರ ಮಾತಿಗೆಲ್ಲ ನೀನು ಸೋತ್ರೆ ಮತ್ತೆ ನಿಮ್ಮಮ್ಮ ಇದೇ ಕಾಲೇಜಿಗೆ ಬರ್ತಾರೆ. ಆಗ ನೀನೇನು ಮಾಡ್ತೀಯಾ? ಅಷ್ಟೇ ಕತೆ. ಸಾಕು. ತಿದ್ದು ಹಾಗಿದ್ರೆ ನಾನು ಮಾಡೋ ತಪ್ಪನ್ನ ತಿದ್ದಿ, ಇಲ್ಲ ತಪ್ಪಾಗಿ ಬರ್ದಿರೋ ಅಕ್ಷರನ ತಿದ್ದಿ. ನನ್ನ ಬುದ್ಧಿನೆಲ್ಲ ತಿದ್ದಕ್ಕೆ ಬರಬೇಡಿ. ಅಮ್ಮ ಸಾರಿ ಅಮ್ಮ. ಸಾರಿ ಅಮ್ಮ, ನೀನ್ ನಮ್ಗೆಲ್ಲ ಎಷ್ಟು ತ್ಯಾಗ ಮಾಡಿದ್ಯಾ ಅನ್ನೋದನ್ನೆಲ್ಲ ಯೋಚನೆ ಮಾಡ್ದೆ ಇವ್ರುಗಳು ಹೇಳಿದೆಲ್ಲ ಕೇಳ್ಕೊಂಡು ನನಗೆ ಅನ್ಬಾರ್ದು ಮಾತೆಲ್ಲ ಅನ್ಬಿಟ್ಟೆ ಅಮ್ಮ. ಸಾರಿ. ನೀನು ಅಳ್ಬೇಡ, ಸುಮ್ಮನೆ ಇರು. ನಾವು ನಿನಗೆ ಕಲಿಸ್ಕೊಟ್ಟಿರೋ ಸಂಸ್ಕಾರ ಅಷ್ಟು ಸುಲಭವಾಗಿ ನಿನ್ನ ಬಿಟ್ಟು ಹೋಗಲ್ಲ ಕಣೆ. ಕಾಲೇಜಲ್ಲಿ ನಿನ್ನ ಫ್ರೆಂಡ್ಸಿಂದ ನಿನಗಾದ ಮುಜುಗರಕ್ಕೆ ನೀನು ನನಗೊಂದು ಮಾತು ಅಂದಿದ್ಯಾ ಅಷ್ಟೇ. ಅದಕ್ಕೆ ನಾನು ತಲೆ ಕೆಡ್ಸ್ಕೊಳಲ್ಲ. ನೀನು ಅಷ್ಟೇ ತಲೆ ಕೆಡ್ಸ್ಕೊಬೇಡ. ನಾನಿನ್ಮೇಲೆ ಕಾಲೇಜಿಗೆ ಬರಲ್ಲ. ಹೇ ಗಿರಿ, ಏನು ಹೇಳ್ತಾ ಇದ್ದೆ ನೀನು? ಇದಕ್ಕೆಲ್ಲ ಯಾರು ತಲೆ ಕೆಡಿಸ್ಕೊಳ್ತಾರಾ? ಇಲ್ಲ ರೀ, ನಾನು ಇನ್ನು ಮುಂದೆ ಕಾಲೇಜಿಗೆ ಬರಲ್ಲ. ಅಲ್ಲ ಗಿರಿ, ನೀನು ಡಿಗ್ರಿ. ಶಿವು ಸರ್, ನೀವೇನು ಗಾಬರಿ ಆಗಬೇಡಿ. ಗಿರ್ಜಾ ಅವ್ರ ಕಾಲೇಜಿಗೆ ಬರ್ದೇನು ಡಿಗ್ರಿ ತಗೋಬೋದು. ಎಷ್ಟೋ ಜನ ಹೆಣ್ಮಕ್ಳಿಗೆ ಓದೋ ಆಸೆ ಇದ್ದರೂ ಅವಕಾಶ ಇದ್ದರೂ ಓದೋಕ್ಕಾಗಿರಲ್ಲ. ಅಂಥವರಿಗೋಸ್ಕರ ಡಿಸ್ಟೆನ್ಸ್ ಎಜುಕೇಷನ್ ಅಂತ ಕರೀತಾರಲ್ಲ, ಅಂದರೆ ದೂರ ಶಿಕ್ಷಣ ಅಥವಾ ಅಂಚೆ ತರಪಿನ ಶಿಕ್ಷಣ, ಇದನ್ನೆಲ್ಲ ಇಲಾಖೆನೇ ವರದಾನವಾಗಿ ಕೊಟ್ಟಿದೆ. ಮೊದಲೆಲ್ಲ ಕುವೆಂಪು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ, ಮೈಸೂರು ಓಪನ್ ಯೂನಿವರ್ಸಿಟಿಯಲ್ಲೆಲ್ಲ ಕರೆಸ್ಪಾಂಡಿಂಗ್ ಎಜುಕೇಷನ್ ಎಲ್ಲ ಕೊಡ್ತಿದ್ರು. ಆದರೆ ಈಗ ರೂಲ್ ಚೇಂಜ್ ಆಗಿದೆ. ಇಡೀ ರಾಜ್ಯಕ್ಕೆ ಒಂದೇ ಒಂದು ಯೂನಿವರ್ಸಿಟಿ ಇದೆ. ಅಲ್ಲಿ ನೀವು ಕರೆಸ್ಪಾಂಡಿಂಗಲ್ಲಿ ವಿದ್ಯಾಭ್ಯಾಸ ಮಾಡಿ ಡಿಗ್ರಿನೂ ತಗೊಳ್ಬೋದು. ಇದು ಅಧಿಕೃತವಾಗೂ ಇದೆ. ನೀವು ಮನೆಯಲ್ಲೇ ಇದ್ದು ಕೆಲಸ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡ್ಬೋದು. ನಿಮಗೆ ಏನು ಸಿಲೆಬಸ್ ಇದೆ,
ಯಾವಾಗ ಎಕ್ಸಾಮ್ ಇದೆ ಅಂತ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಅದ್ರ ಪ್ರಕಾರ ನೀವು ಓದ್ಕೊಂಡು ಎಕ್ಸಾಮ್ ಬರೆದು ಡಿಗ್ರಿನೂ ತಗೊಳ್ಬೋದು. ಮೇಡಮ್, ನನ್ನ ದೇವತೆ ಕನಸನ್ನು ನನಸು ಮಾಡೋದಕ್ಕೆ ಭೂಮಿಗೆ ಬಂದು ವಿದ್ಯಾ ದೇವತೆ ನೀವು. ಆ್ಯಕ್ಚುಲಿ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು. ಅದು ಬಿಟ್ಟು ರಾಜಕೀಯ, ರಿಯಲ್ ಎಸ್ಟೇಟು, ಆ ಹೀರೋಯಿನ್ ಹಾಗೆ ಮಾಡಿದ್ಲು, ಈ ಹೀರೋ ಹೀಗೆ ಮಾಡ್ದ, ಬರೀ ಇಂಥದೇ ಚರ್ಚೆಗಳು. 4 ಜನಕ್ಕೆ ಉಪಯೋಗ ಆಗುವಂಥ ಚರ್ಚೆಗಳಾದರೆ ವಿದ್ಯೆ ಅನ್ನೋದು ನಿಜವಾಗೂ ಎಲ್ಲರನ್ನೂ ಕಾಯುತ್ತೆ, ಎಲ್ಲರ ಕನಸನ್ನು ನನಸು ಮಾಡುತ್ತೆ. ಮೇಡಮ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಶಿವು ಸರ್. ಗಿರ್ಜಾ, ಗುಡ್ ಲಕ್. ಥ್ಯಾಂಕ್ ಯು ಮೇಡಮ್. ಗಿರಿ, ನೀನೇನು ಹೆದರ್ಬೇಡ. ನಿನ್ನ ನಾನು ಓದಿಸ್ತೀನಿ. ಗುರಿ ತಲುಪ್ತೀನಿ ಅನ್ನೋ ಛಲ ಇಟ್ಕೋ. ತಲುಪಿಸೋ ಜವಾಬ್ದಾರಿ ನಂದು. ಸಾರಿ ಆಂಟಿ, ನನ್ನ ಕ್ಷಮಿಸಿ ಆಂಟಿ. ಪ್ರಣೀನ್ ಇವರೆಲ್ಲ ರೇಗ್ಸೋದು ನನಗಿಷ್ಟ ಆಗಲಿಲ್ಲ. ಅದಕ್ಕೆ ನಾನು ಕೂಡ ಪರವಾಗಿಲ್ಲ, ನೀವು ನಮ್ಮ ಮಕ್ಕಳಿದ್ದ ಹಾಗೆ ಅಲ್ವಾ. ನೀವೆಲ್ಲ ಹೀಗೆ ಮಾಡಿದ್ದಕ್ಕೆ ತಾನೇ ಓಪನ್ ಯೂನಿವರ್ಸಿಟಿನಲ್ಲಿ ನಾನು ಓದಬಹುದು ಅಂತ ನನಗೆ ಗೊತ್ತಾಗಿದ್ದು. ಭಗವಂತ ಹೇಗೋ ದಾರಿ ತೋರಿಸ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಭಗವಂತ ನಿನಗೆ ಕೋಟಿ ಕೋಟಿ ನಮನಗಳ ಫಲ. ಅಪ್ಪ, ಇವತ್ತು ಎಷ್ಟು ಸಮಾಧಾನ ಸಿಕ್ಕಿದೆ ನನಗೆ. ನನ್ನ ಮಕ್ಕಳಿಗೆ ತಾಯಿ ಓದಿನ ಬಗ್ಗೆ ಗೌರವನೂ ಬಂತು. ಗಿರಿಗೆ ಓದಬೇಕು ಅನ್ನೋ ಆಸೆ ಇನ್ನೂ ಹೆಚ್ಚಾಯಿತು. ನಾನು ಓದನ್ನು ಮುಂದುವರಿಸ್ತೀನಿ ಅಂತ ಹೇಳಿದ್ಲಲ್ಲ, ಅಯ್ಯೋ ಇದಕ್ಕಿಂತ ಖುಷಿ ಇನ್ನೇನು ಬೇಕು. ಒಬ್ಬರಿಗೆ ಊಟ ಕೊಡಿಸಿದ್ರು ಇಷ್ಟೊಂದು ಖುಷಿ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ನನ್ನ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿದಾಗ ನನಗೇನಂತ ಎಕ್ಸೈಟ್ ಆಗಲಿಲ್ಲ, ಯಾಕೆಂದರೆ ಅದು ನನ್ನ ಕರ್ತವ್ಯ. ಆದರೆ ಗಿರಿ ಓದಿನ ವಿಚಾರ ಹಾಗಲ್ಲ. ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಎಲ್ಲ ನಿನ್ನ ದಯೆ ಭಗವಂತ. ದಯೆಯೇ ಧರ್ಮದ ಮೂಲ ಶಿವಪ್ರಸಾದ್. ಭಗವಂತ ಭಗವಂತ, ಆ ದಯೆನ ನೀನು ನನ್ನ ಮೇಲೆ ತೋರಿಸ್ತಾ ಇದೆಯಲ್ಲ, ಇನ್ನೇನು ಬೇಕು? ದಯೆ ಅನ್ನೋದು ಒಬ್ಬರ ಮೇಲೆ ಇನ್ನೊಬ್ರು ತೋರಿಸ್ಬೇಕಾದಂಥ ಸಂಪತ್ತು ಶಿವಪ್ರಸಾದ್. ಈಗ ನಾನು ನಿನ್ನ ಮೇಲೆ, ನೀನು ನಿನ್ನ ಮಡದಿಯ ಮೇಲೆ, ನಿನ್ನ ಮಡದಿ ನಿನ್ನ ಮಕ್ಕಳ ಮೇಲೆ, ನಿನ್ನ ಮಕ್ಕಳು ಅವ್ರ ಸ್ನೇಹಿತರ ಮೇಲೆ, ಹೀಗೆ ದಯನ ಪಸರಿಸ್ತಾ ಹೋದ್ರೆ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಒಟ್ಟಿನಲ್ಲಿ ನಿನ್ನ ದಯೆ ಯಾವಾಗಲೂ ನಮ್ಮ ಕುಟುಂಬದ ಮೇಲೆ ಇರಲಿ ಭಗವಂತ. ಅಹಂಕಾರವಿಲ್ಲದ ಪ್ರಾಮಾಣಿಕ ಮನಸ್ಸಿನ ನಿಷ್ಠೆಯ ಹೃದಯಗಳ ಜೊತೆಗೆ ನಾನು ಸದಾ ಇರುತ್ತೇನೆ. ಅದರಲ್ಲೂ ನಿನ್ನಂತಹ ಶಿವಪ್ರಸಾದನಿರುವ ಪ್ರತಿ ಮನೆಯಲ್ಲೂ ನಾನು ಸದಾ ನೆಲೆಸಿರುತ್ತೇನೆ. ಭಗವಂತ, ನನಗೊಂದು ಡೌಟು. ಕೇಳು ಶಿವಪ್ರಸಾದ್. ಗಿರಿನ ನಾನು ಓದೋದಕ್ಕೆ ಕಳಿಸಿದ ಮೇಲೆ ನಿನಗೆ ನನ್ನ ಮೇಲೆ ಲವ್ ಜಾಸ್ತಿ ಆಗಿದೆ ಅನ್ಸುತ್ತೆ. ಅರ್ಧ ಸತ್ಯ ಇರಬಹುದು. ನೀನು ನಿನ್ನ ಮಡದಿ ಗಿರಿಜಾಳನ್ನ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದೆ ಅನ್ನೋ ಕಾರಣಕ್ಕೆ ನಿನ್ನ ಮೇಲೆ ಅಭಿಮಾನ, ಪ್ರೀತಿ ಹೆಚ್ಚಾಗಿದ್ದಲ್ಲ. ಸಾಮಾನ್ಯವಾಗಿ ಮಡದಿ ಗಂಡನ ಆಸೆ ಈಡೇರಿಸೋದಕ್ಕೆ ಬಂದಿರೋಳು ಅನ್ನೋ ವಾಡಿಕೆ ಇದೆ. ನಿಜ ಭಗವಂತ. ನಮ್ಮ ಅಜ್ಜಿ ಗಿರಿ ಹತ್ರ ಹೋಗಿ, ನೋಡಮ್ಮ ಗಂಡನ ಚೆನ್ನಾಗಿ ನೋಡ್ಕೋಬೇಕು, ಅವ್ನು ಹೇಳ್ದ ಹಾಗೆ ಕೇಳಬೇಕು ಅಂತೆಲ್ಲ ಹೇಳಿದ್ಲಂತೆ. ಪಾಪ ಇವಳು ಕೂಡ ಹಾಗೆ ನಡ್ಕೋತಾ ಇದ್ದಾಳೆ. ಒಟ್ನಲ್ಲಿ ನಮ್ಮ ಗಿರಿ ಚೆನ್ನಾಗಿರ್ಬೇಕು ಭಗವಂತ. ಅವಳು ಚೆನ್ನಾಗಿ ಓದಬೇಕು. ನಿನ್ನ ಕಾರ್ಯಕ್ಕೆ ಮೆಚ್ಚಿದ್ದೇನೆ. ಏನು ಬೇಕು ಕೇಳು. ನಾನು ಏನು ಕೇಳಲಿ ಭಗವಂತ? ನಿನ್ನ ಈ ಸೃಷ್ಟಿಯಲ್ಲಿ ನಾನೊಂದು ಸಣ್ಣ ಜೀವಿ. ಎಷ್ಟೋ ಲಕ್ಷ ಕೋಟಿ ಜೀವರಾಶಿಯಲ್ಲಿ ನಾನು ಲೆಕ್ಕಕ್ಕೂ ಇಲ್ಲ ಅನ್ಸುತ್ತೆ. ಅಂಥದ್ರಲ್ಲಿ ನನ್ನಂಥವನ್ನ ಹುಡುಕಿ ನನ್ನ ಜೊತೆ ಸ್ನೇಹ ಬೆಳೆಸಿ ಪ್ರೀತಿಯಿಂದ ಮಾತಾಡಿಸ್ತಾ ಇದೆಯಲ್ಲ, ಇದಕ್ಕಿಂತ ಇನ್ನೇನು ಬೇಕು ಭಗವಂತ? ಆದರೂ ನೀನು ಕೇಳು ಅಂದಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಭಗವಂತ. ನನಗೆ ದುರಹಂಕಾರ ಕೊಡಬೇಡ, ಕೆಟ್ಟ ಬುದ್ಧಿ ಕೊಡಬೇಡ. ನನಗಿಲ್ಲ ಅಂದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಕೊಡುವಂಥ ಸಾಮರ್ಥ್ಯ ಕೊಡು.
ನನ್ನ ಸಂಸಾರನ ಚೆನ್ನಾಗಿ ನೋಡ್ಕೋಬೇಕು. ಆ ಥರ ಶಕ್ತಿ ಕೊಡು. ನನ್ನ ಸಂಸಾರನ ನಿನ್ನ ಹೆಗಲ ಮೇಲೆ ಇಟ್ಕೊಂಡು ನೋಡ್ಕೊ. ಇಷ್ಟೇ ಭಗವಂತ. ಶಿವಪ್ರಸಾದ್, ಹೆಂಡತಿಯ ಇಷ್ಟಾರ್ಥಗಳನ್ನು ಈಡೇರಿಸೋದು ಕೊಂಚ ಸೋಜಿಗೂ ಹೌದು, ಸ್ವಲ್ಪ ಕಷ್ಟವೂ ಹೌದು. ಆದರೂ ನೀನು ಆ ವಾಡಿಕೆಯನ್ನ ದಾಟಿ ಎಲ್ಲೆಯನ್ನ ಮೀರಿ ನಿನ್ನ ಹೆಂಡತಿಗೆ ವಿದ್ಯಾಭ್ಯಾಸನ ಕೊಡಿಸ್ತಾ ಇದೆಯಾ? ಇದು ನನಗೆ ತುಂಬಾ ಮೆಚ್ಚುಗೆ ಆಗಿದೆ. ತವರು ಮನೆಯಿಂದ ಬಂದ ಹೆಣ್ಣಿಗೆ ಗಂಡ ಅವರಾಗುತ್ತಾನೆ, ಆದರೆ ತವರಾಗುವುದಿಲ್ಲ. ನಿನ್ನ ವಿಚಾರದಲ್ಲಿ ಇದು ಸುಳ್ಳಾಗಿದೆ ಶಿವಪ್ರಸಾದ್. ಹೆಂಡತಿಯ ಓದಿನ ವಿಚಾರದಲ್ಲಿ ನೀನು ಪಟ್ಟ ಶ್ರಮ ನಿನ್ನ ಉತ್ತಮ ಭವಿಷ್ಯಕ್ಕೆ ನಾಂದಿಯಾಗಲಿದೆ. ಇದು ನಿನ್ನ ಕುಟುಂಬದ ಸರ್ವತೋಮುಖ ಬೆಳವಣಿಗೆಗೆ ಸಾಕ್ಷಿಯಾಗಲಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಈ ಎಲ್ಲಾ ವಿಚಾರಗಳ ಶೀರ್ಷಿಕೆಗಳು, ಹೊಗಳಿಕೆಗಳು ಎಲ್ಲ ನಿನಗೆ ಶಿವಪ್ರಸಾದ್. ಹಾಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಶ್ರಮವಹಿಸುವ ಪ್ರತಿಯೊಬ್ಬರಿಗೂ ಸಲ್ಲಬೇಕು. ಏಕೆಂದರೆ ಶಿರವೆಂಬ ಬತ್ತಳಿಕೆಯಲ್ಲಿ ವಿದ್ಯೆ ಇದ್ದರೆ ಅದು ಅಸ್ತ್ರವಾಗುತ್ತದೆ.